ಚನ್ನರಾಯಪಟ್ಟಣದ ಶ್ರವಣಬೆಳಗೊಳ ಮಂಡಲ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಘಟಕದ ವತಿಯಿಂದ 33% ಮಹಿಳಾ ಮೀಸಲಾತಿ ಕಾಯ್ದೆಯನ್ನು ವಿರೋಧಿಸಿದ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಮಹಿಳಾ ವಿರೋಧಿ ನಡೆಯನ್ನ ಖಂಡಿಸಿ ಚನ್ನರಾಯಪಟ್ಟಣದ ನಗರದ ಕೆಆರ್ ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಈ ಕಾಂಗ್ರೆಸ್ ಪಕ್ಷಕ್ಕೆ ಮೊದಲೇ ಧಿಕ್ಕಾರವನ್ನ ಹೇಳ್ತೇನೆ. ಇವರು 1971 ಜನಗಣತಿ ಆಧಾರದ ಮೇಲೆ ಇವತ್ತು ಒಂದು ಸಂವಿಧಾನ ಸದಸ್ಯರನ್ನ ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀವಿ. 1976 ಇಂದಿರಾ ಗಾಂಧಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಕ್ಷೇತ್ರಗಳ ಮರುವಿಂಗಡಣೆ ಆದಲ್ಲಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗ್ತದೆ, ಉತ್ತರ ಭಾರತದ ರಾಜ್ಯಗಳ ಪ್ರಾಬಲ್ಯ ಸಹಜವಾಗಿಯೇ ಸಂಸತ್ನಲ್ಲಿ ಹೆಚ್ಚಾಗ್ತದೆ. 1976ರಿಂದ 2026ವರೆಗೂ ಈ ಒಂದು ವಿಚಾರವನ್ನು ಹೇಳ್ಕೊಂಡು ಬರ್ತಾನೆ ಇದ್ದೀರಾ. ಇದು ಪರಿಹಾರ ಸಿಗಲಿಕ್ಕೆ ಆಗಲ್ವಾ? 50 ವರ್ಷಗಳಿಂದ ಆಡಳಿತವನ್ನು ಮಾಡಿರ್ತಕ್ಕಂತಹ ದೆಹಲಿ ಆಡಳಿತ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಜನಸಂಖ್ಯೆಯನ್ನ ನಿಯಂತ್ರಣ ಮಾಡುವ ಶಕ್ತಿ ಇರಲಿಲ್ವಾ? ನೀವು ಆ ರೀತಿ ಮಾಡಿದ್ರೆ ಇವತ್ತು ಈ ಅನ್ಯಾಯದ ಮಾತು ಬರ್ತಿರ್ಲಿಲ್ಲ, ಈ ಮಸೂದೆ ಮುರಿದು ಬೀಳ್ತಿರ್ಲಿಲ್ಲ. ನಾವು ಪ್ರಾತಿನಿಧ್ಯವನ್ನ, ಒಂದು ಮೀಸಲಾತಿಯನ್ನ ಯಾಕೆ ಕೇಳ್ತಾ ಇದೀವಿ? ಈ ಸಮಾಜದ ಮಹಿಳೆಯನ್ನ ನೋಡುವ ದೃಷ್ಟಿಕೋನ ಬದಲಾಗಬೇಕು. ಒಬ್ಬ ಮಹಿಳೆ ಈ ರಾಜಕೀಯ ವಲಯದಲ್ಲಿ ಒಂದು ಮುನ್ನೆಲೆಗೆ ಬರ್ತಕ್ಕಂಥ ಮಹಿಳೆಯನ್ನ ಮತ್ತೊಂದು ಮಹಿಳೆ ನೋಡಿ ಪ್ರೋತ್ಸಾಹವನ್ನ ಪಡ್ಕೋಬೇಕು. ಮತ್ತು ಈ ದೇಶದಲ್ಲಿ ಸರ್ಕಾರದ ಯೋಜನೆಗಳನ್ನ ಫಲಾನುಭವಿಗಳು ಮಾತ್ರ ಮಹಿಳೆಯರು ಅನ್ನೋದನ್ನ ಸುಳ್ಳು ಮಾಡಿ ಈ ದೇಶದ ಆಡಳಿತವನ್ನ ನಡೆಸಬಲ್ಲಂತಹ ಪಾಲುದಾರರಾಗಿ ಮುಂದೆ ಬರಬೇಕು ಅನ್ನೋದು ಈ ಬಿಜೆಪಿ ಸರ್ಕಾರದಲ್ಲಿ ಮತ್ತೆ ನರೇಂದ್ರ ಮೋದಿ ಅವರ ಉದ್ದೇಶ ಆಗಿತ್ತು. ನೀವು ತೋರಿಸಿದ್ದು ನರೇಂದ್ರ ಮೋದಿ ಅವ್ರನ್ನ ಅಥವಾ ಈ ಮಸೂದೆಯನ್ನೆಲ್ಲ, ಈ ದೇಶದ ಹೆಣ್ಣು ಮಕ್ಕಳನ್ನ ತೋರಿಸಿದ್ದೀರಾ. ಈ ದೇಶದ ಹೆಣ್ಣು ಮಕ್ಕಳ ಗೌರವಕ್ಕೆ ಅಪಮಾನವನ್ನು ಮಾಡಿದ್ದೀರಾ. ಈ ಭಾರತದ ಇತಿಹಾಸವನ್ನು ತೆಗೆದುಕೊಂಡ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾತ್ರ ಇಲ್ಲಿವರೆಗೂ ಏಕೈಕ ಪ್ರಧಾನಿಯಾಗಿ ಈ ದೇಶದಲ್ಲಿ 15 ವರ್ಷ ಆಡಳಿತವನ್ನು ಮಾಡಿದ್ದಾರೆ. ಅವರ ಹಿನ್ನೆಲೆಯನ್ನು ನೋಡೋದಾದ್ರೆ ಶ್ರೀಮಂತ ಕುಟುಂಬದವರು, ಪ್ರಧಾನಿಯವರ ಮಗಳು, ಮತ್ತೆ ಅವರ ಹೆಸರಿಗೆ ಗಾಂಧಿ ಅನ್ನೋ ಹೆಸರು ವರದಾನವಾಗಿ ಬಂದಿದೆ. ಇಂಥ ಮಹಿಳೆ ಮಾತ್ರ ಈ ದೇಶದಲ್ಲಿ ಪ್ರಧಾನಮಂತ್ರಿಯಂತಹ ರಾಜಕೀಯ ಪ್ರಭಾವಿ ಸ್ಥಾನವನ್ನು ಹೊಂದೋದಕ್ಕೆ ಸಾಧ್ಯ. ಈ ಸಂದರ್ಭದಲ್ಲಿ ಬಿಜೆಪಿ ಮಹಿಳಾ ಘಟಕದ ಪದಾಧಿಕಾರಿಗಳಾದ ಶ್ರುತಿ ಗಿರೀಶ್, ಅರ್ಪಿತಾ ಪಟೇಲ್, ಕಲಾವತಿ, ಭವಾನಿ, ಶೋಭಾ, ತಾಲೂಕು ಬಿಜೆಪಿ ಉಪಾಧ್ಯಕ್ಷರುಗಳಾದ ಅಶೋಕ್ ಶೆಟ್ಟಿಹಳ್ಳಿ, ಸತೀಶ್ ಗೌಡ್ಗೆರೆ, ವೆಂಕಟೇಶ್ ಆಚಾರ್, ಶ್ರೀಹರಿಗೌಡ, ಮಂಜುನಾಥ್ ನಿಂಬೆಹಳ್ಳಿ, ಹಿರಿಯ ಬಿಜೆಪಿ ಮುಖಂಡರುಗಳಾದ ನಂಜುಂಡ ಮೈಮ್, ಎಆರ್ ನಾಗರಾಜ್, ಬಿಜೆಪಿ ಯುವ ಮುಖಂಡರಾದ ವೈಇ ಶರತ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಷ್ಟೋ ಹೆಣ್ಮಕ್ಳು ಸರ್ ನಾನು ದಪ್ಪ ಇದ್ದೀನಿ, 90 kg ಇದ್ದೀನಿ ಸರ್, 60 kg ಬರಬೇಕು ಸರ್, ಜೊತೆಗೆ PCOD ಕಂಟ್ರೋಲ್ ಆಗಬೇಕು ಸರ್ ಅಂತ ಯೋಚನೆ ಮಾಡ್ತಿದ್ದೀರಾ. 90 kg ಇಂದ 60 kg ಬರಬೇಕು ಅಂತಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ನೀವು 60 kg ಬಂದೇ ಬರ್ತೀರಾ.